ಕೆಲವೊಮ್ಮೆ ಕೌಟುಂಬಿಕ ಮೋಹ ಕಣ್ಣನ್ನು ಕುರುಡು ಮಾಡಿಬಿಡುತ್ತೆ ಮತ್ತು ಬ್ರೈನನ್ನು ಕೆಲಸ ಮಾಡೋಕ್ಕೆ ಬಿಡಲ್ಲ. ಅದು ಏನು ಮಾಡೋಕ್ಕಾಗಲ್ಲ. ಅದೇ ವೈರಸ್ಸಲ್ಲಿದ್ದಾರೆ ಯತೀಂದ್ರ ಅನ್ನಿಸ್ತಿದೆ ನನಗೆ. ಮತ್ತೆ ಅದನ್ನು ತೋರಿಸ್ತಾರೆ. ಸಿದ್ದರಾಮಯ್ಯನವರು ಮೇಲೆ ಮಾತಾಡಿದಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯವರಿಗೆ ಹೋಲಿಕೆ ಮಾಡೋಕ್ಕೆ ಹೋಗಿದ್ದಾರೆ. ಟ್ರಮಂಡಸ್ಲಿ ರಾಂಗ್ ಕಂಪ್ಯಾರಿಸನ್ಸ್ ಎಗೈನ್. ನಾನು ಇಂದಿರಾ ಗಾಂಧಿಗೆ ನರೇಂದ್ರ ಮೋದಿಗೆ ಹೇಳ್ದಂಗೆ ಅವರಿಗಿಂತ ಮಹಾರಾಜರಿಗಿಂತ ಹೆಚ್ಚು ಅನುದಾನ ಕೊಟ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಒಂದು ಸರ್ವೆ ಮಾಡೋಣ ಯತೀಂದ್ರ. ಶಲ್ ವಿ ಚೆಕ್? ಡೋಂಟ್ ಗೆಟ್ ಅಪ್ಸೆಟ್. ಕಂಪ್ಯಾರಿಸನ್ಸನ್ನು ಮಾಡೋವಾಗ ಕಾಗೆ ಮತ್ತು ಕೋಗಿಲೆ, ಕಿತ್ಲೆ ಹಣ್ಣು ಮತ್ತು ಆ್ಯಪಲ್ಗೆ ಮಾಡಬಾರ್ದು. ಮೈಸೂರು ಮಹಾರಾಜರದ ಸಂದರ್ಭದಲ್ಲಿದ್ದಂಥ ಆದಾಯಗಳೇನು, ಆದರೆ ನಡೆದ ಅಭಿವೃದ್ಧಿಗಳೇನು, ಇವತ್ತಿರುವ ಆದಾಯಗಳೇನು, ನಡೆದ ಅಭಿವೃದ್ಧಿಗಳೇನು. ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ದ ಮಹಾರಾಜರು ಶಿಕ್ಷಣದ್ದೇ ಒಂದು ಎಕೋಸಿಸ್ಟಮನ್ನು ಮೈಸೂರಿಗೆ ಶೈಕ್ಷಣಿಕ ನಗರವಾಗಿ ಸೃಷ್ಟಿ ಮಾಡಿಕೊಟ್ರು. ಯಾವ ಅನುದಾನದಿಂದ ಈ ರೀತಿಯ ಎಕೋಸಿಸ್ಟಮ್ ಡೆವಲಪ್ ಆಗಿದೆ ತೋರಿಸಿ. ಈಗ ಕೈಗಾರಿಕೆಗಳನ್ನು ತರುವ ಮೂಲಕ, ಬ್ರ್ಯಾಂಡ್ಗಳನ್ನು ಕಟ್ಟುವ ಮೂಲಕ 10 ಬ್ರ್ಯಾಂಡ್ಗಳು, ಒಂದು ಬ್ರ್ಯಾಂಡ್ ಅಲ್ಲ 10 ಬ್ರ್ಯಾಂಡ್ಗಳು, ವರ್ಲ್ಡ್ ಬ್ರ್ಯಾಂಡ್ಗಳು. ಯಾವ ಸ್ಯಾಂಡಲ್ವುಡ್ ಸೋಪಿನ ಬಗ್ಗೆ ಇವತ್ತು ಅಷ್ಟು ಹೆಮ್ಮೆಯಿಂದ ನಾವೆಲ್ಲ ಮಾತಾಡ್ತೀವೋ ಅದು ಸೇರಿದಂತೆ ನಿಮಗೆ ಬ್ರ್ಯಾಂಡ್ಗಳನ್ನು ಕಟ್ಟುವ ಮೂಲಕ ಇನ್ ಇಂಡಸ್ಟ್ರಿಯಲ್ ಎಕೋಸಿಸ್ಟಮ್ ಗಾಟ್ ಡೆವಲಪ್.